ಜೈ ಭೀಮ್ ಸ್ನೇಹಿತರೆ, ನಮ್ಮ ಹೆಸರು ವಿಜಯಕುಮಾರ್ ಅಂತ. ನಾನು ಕರ್ನಾಟಕ ಅಂಬೇಡ್ಕರ್ ಸಮಿತಿ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ ಬೆಂಗಳೂರು. ಇವಾಗ ಚೇತನ್ ಸರ್ಗೆ ನಮಗೆ ತುಂಬ ಆತ್ಮೀಯ ಇದೆ. ಚೇತನ್ ಸರ್ ಯಾವ ಹೋರಾಟಕ್ಕೆ ಹೋಗ್ತಾರೋ ನಾವು ಅಲ್ಲೇ ಇರ್ತಾಯಿದ್ವಿ. ಇವತ್ತೇನೋ ಸ್ವಲ್ಪ ಜಲ್ದಿ ಬಂದಿದ್ದಾರೆ. ಮೇಡಮ್, ನಾವೇನು ಹೇಳಕ್ಕೆ ಬರ್ತಾಯಿದ್ದೀವಿ ಅಂತ ಹೇಳಿದ್ರೆ, ಸಾರು ಏನು ಸಮಾನತೆ, ಇದು ಸಮಸಮತೆ ಅಂತ ಮಾಡಿದ್ದಾರಲ್ಲ, ಇವಾಗ ರೀಸೆಂಟಾಗಿ ಒಂದು ಆಗಿದೆ ನೋಡಿ, ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿಲ್ಲ, ಅದು ಏನು ಮಾಡ್ತಾಯಿದ್ರು ಅದು ಸಮಾನತೆ ಆಗ್ತಾಯಿಲ್ಲ ಮೇಡಮ್. ಎಷ್ಟು ನಾವು ಮಾಡೋಕ್ಕೆ ಹೋಗ್ತಾಯಿದ್ರು ಅದನ್ನು ನಾವು ತುಳಿಯೋಕ್ಕಾಗ್ತಾಯಿದ್ದಿಲ್ಲ. ನಾವು ನಮ್ಮದೇನು ಅಲ್ಲಿ ಆಗ್ತಾಯಿದೆ ಅಂತ ಹೇಳಿದ್ರೆ, ಸಮಾನತೆ ನಾವು ಅಂತೀವಿ, ಇಲ್ಲಿ ಸ್ಟೇಜಲ್ಲಿ ಅಂತೀವಿ ಅಂದ್ಕೊಳ್ಳಿ. ಕೆಲವರು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ರೆ SC ST ಅದು ನಡೀತಾನೆ ಇದೆ. ಅದನ್ನು ಏನಾದರೂ ನಾವು ಮುಂದೆ ಮಾಡೋಕ್ಕೆ ಹೋದರೆ ಕೇಸ್ಗಳು ಬೀಳುತ್ತೆ. ಕೇಸ್ ಮಾಡೋಕ್ಕೆ ಹೋಗ್ತಾಯಿದ್ದಾರೆ. ನಾವು ಅದನ್ನು ಕೇಳೋಕ್ಕೆ ಹೋದರೆ ಮನಸ್ಪತಿಗಳು ಏನು ಮಾಡ್ತಾಯಿದ್ದಾರೆ, ಕೇಸ್ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಂತಂದರೆ, ಒಂದೇ ಸರಿ ರಾಷ್ಟ್ರಪತಿ ಆಡಳಿತ ಮಾಡಬೇಕು. ಸಮಾನತೆ ಮಾಡಬೇಕಂದ್ರೆ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಬೇಕು. ರಾಜಕೀಯದವ್ರೆ ಬರ್ತಾರೆ ಅಂದ್ಕೊಳ್ಳಿ, ಎಲೆಕ್ಷನ್ ಬಂದರೆ ಸುಮ್ಮನೆ ಎಲ್ಲ ಒಂದೇ ಅಂತ ಹೇಳ್ತಾರೆ. ಅದಾದಮೇಲೆ ಅದೇ ರೀತಿ ಆಗುತ್ತದೆ. ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಬರಬೇಕು ಮೇಡಮ್. ಈ ಥರ ನೀವು ಇನ್ನೂ 1000 ಫಂಕ್ಷನ್ಗಳು ಮಾಡಿ ಆ ಪದ್ಧತಿ ಮಾತ್ರ ಹೋಗಲ್ಲ, ಅದು ಹಂಗೇ ಇರುತ್ತೆ. ಅದಕ್ಕೇನಾದರೂ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಹೊಸ ಪಕ್ಷ ಹುಟ್ಕೊಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೇನು ಕನ್ಸ್ಕೊಂಡಿದ್ದಾರಲ್ಲ, ಹೊಸ ಪಕ್ಷ ಹುಟ್ಕೊಬೇಕು. ಇಲ್ಲಾಂದರೆ ರಾಜಕೀಯವ್ರಿಗೆ, ಇಲ್ಲ ನಮ್ಮ ದಲಿತರಿಗೆ ಯಾವುದೋ ಒಂದು ಪಕ್ಷ ಮಾಡ್ಕೊಬಿಡಿ ಅಷ್ಟೇ.